ನಮ್ಮಿದ್ದ ದೇವ್ರು ಏನೋ ಒಂದು ಆಸೆ ಪಡ್ತಾನೆ. ಏನ್ ಆಸೆ ಪಡ್ತಾನಪ್ಪ ದೇವ್ರು ನಮ್ಮಿದ್ದ ಏನ್ ಆಸೆ ಪಡ್ತಾನ ಅಂತಿದ್ರೆ, ಎಸ್ಕೇಲ್ ಗ್ರಂಥವು 22ನೇ ಅಧ್ಯಾಯ 30ನೇ ವಚನ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇವ ರಕ್ಷಣೆಗಾಗಿ ಪೌಳೆಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಯಾರು ಸಿಕ್ಕಲಿಲ್ಲ. ಆದ ಕಾರಣ ಧ್ವಂಸ ಮಾಡಿ ಇದು ಕರ್ತನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಏನಂತ ಹೇಳ್ತಾನೆ ಇಲ್ಲಿ? ದೇವ್ರು ಒಬ್ಬರನ್ನ ಹುಡುಕ್ತಾನಂತ. ಯಾರನ್ನ ಹುಡುಕ್ತಾನಪ್ಪ ಅಂತ ಹೇಳಿದ್ರೆ, ಆ ಒಂದು ಆ ದೇಶದಲ್ಲಿ ಏನ್ ಮಾಡ್ತಾರಂದ್ರೆ ಎಲ್ಲರೂ ಪಾಪ ಮಾಡ್ತಾರೆ, ಭಯಂಕರವಾಗಿ ಪಾಪದಲ್ಲಿ ದೇವ್ರಿಗೆ ವಿರುದ್ಧವಾಗಿ ಜೀವಿಸ್ತಾರೆ. ಅವ್ರು ಪಾಪ ಮಾಡ್ತಾರಂತೇಳಿ ಅವ್ರ ನಾಶನ ಮಾಡ್ಬೇಕಂತೇಳಿ ದೇವ್ರು ಅನ್ಕಂತಿಲ್ಲ. ಏನ್ ಅನ್ಕಂತಾರಂದ್ರೆ, ಅವ್ರ ಸಲುವಾಗ ಅವ್ರಷ್ಟೆಲ್ಲ ಪಾಪ ಮಾಡ್ತಾರಲ್ಲ, ಅಷ್ಟೆಲ್ಲ ವಿರುದ್ಧವಾಗಿ ಜೀವಿಸ್ತದಾರಲ್ಲ, ಅವ್ರ ಸಲುವಾಗ ಪ್ರಾರ್ಥನೆ ಮಾಡೋರು ಯಾರನ್ನ ಎದರೇನು ಅಂತ ಹೇಳಿ ದೇವ್ರು ನೋಡ್ತಾನ. ಪ್ರಾರ್ಥನೆ ಮಾಡೋರು ಇದ್ರೆ ಅವನೇನ್ ಮಾಡ್ತಾನಂತ? ಕಾಪಾಡ್ತಾನ. ಪ್ರಾರ್ಥನೆ ಮಾಡೋರಿದ್ರೆ ಅವ್ರನ್ನೇನ್ ಮಾಡ್ತೀನಿ? ರಕ್ಷಿಸ್ತೀನಿ ಅಂತ ಹೇಳ್ತಾನ. ಆದ್ರೆ ಅಂತ ಪ್ರಾರ್ಥನೆ ಮಾಡೋರು ನನಗೆ ಕಾಣವಲ್ರು. ಒಬ್ಬನು ಪ್ರಾರ್ಥನೆ ಮಾಡೋರಿದ್ರೆ ಆ ದೇಶನ ಕಾಪಾಡ್ತೀನಿ ಅಂತ ದೇವ್ರು ವಾಗ್ದಾನ ಮಾಡ್ತಾನೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇಲ್ಲಿ ದೇವ್ರು ಕೋಪ ಬರೋದು, ದೇವ್ರು ಆ ಉಗ್ರತೆ ಅವ್ರ ಮೇಲೆ ಬರ್ತಿರೋದು, ಅವ್ರೇನೋ ಪಾಪ ಮಾಡ್ಯಾರ, ಅವ್ರೇನೋ ಪಾಪದಲ್ಲಿ ಜೀವಿಸ್ತದಾರ, ದೇವ್ರ ವಿರುದ್ಧವಾಗಿ ನಡ್ಕಂತಾರ ಅಂತೇಳಿ ದೇವ್ರು ಅವ್ರ ಮೇಲೆ ಉಗ್ರತೆ ತರಿಸ್ತಿಲ್ಲ. ಪಾಪ ಮಾಡ್ತಾರ, ಅದು ದೇವ್ರ ವಿರುದ್ಧವಾಗಿ ನಡ್ಕಂತಾರ, ಅದು ದೇವ್ರಿಗೆ ಇಷ್ಟ ಇದ್ದ ಕೆಲಸನೇ. ಆದ್ರೆ ದೇವ್ರ ಉಗ್ರತೆ ಎದಕ್ ಬರಾಕತ್ತಂದ್ರೆ ಅವ್ರ ಮೇಲೆ, ಅವ್ರ ಸಲ ಪ್ರಾರ್ಥನೆ ಮಾಡೋರು ಒಬ್ರಾದ್ರೂ ಸಿಗ್ತಾರೇನೋ ದೇಶದಲ್ಲಿ ಅಂತ ಹೇಳಿ ದೇವ್ರು ನೋಡ್ತಾರೆ. ನಮ್ಮ ಕುಟುಂಬಗಳಾಗ, ನಮ್ಮ ಒಂದು ಬಂಧುಗಳಾಗ, ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಆಗಾಗ್ಲಿ, ನಾವಿರೋ ಪ್ರಾಂತಗಳಾಗ್ಲಿ ವಿಪರೀತವಾಗಿ ಪಾಪ ನಡೀತದೆ. ಪಾಪದಲ್ಲಿ ಜೀವಿಸ್ತಿರೋ ಎಷ್ಟೋ ಜನ ಇರ್ತಾರ. ನಮ್ಮ ಕುಟುಂಬದಲ್ಲೂ ಕೂಡ ಪಾಪದಲ್ಲಿ ಜೀವಿಸ್ತಿರೋರು ಇನ್ನ ಇರ್ತಾರ, ವ್ಯತಿರೇಕವಾಗಿ ಜೀವಿಸ್ತವ್ರು ಇರ್ತಾರ. ಇವ್ರು ಅವ್ರ ಮೇಲೆ ಉಗ್ರತೆ ಬರಬಾರ್ದು, ನಮ್ಮ ಕುಟುಂಬ ಮೇಲೆ ಉಗ್ರತೆ ಬರಬಾರ್ದು, ನಮ್ಮ ಬಂಧುಗಳ ಮೇಲೆ ಉಗ್ರತೆ ಬರಬಾರ್ದು, ದೇವ್ರ ಕೋಪ ನನ್ನ ಕುಟುಂಬ ಮೇಲೆ ಬರಬಾರ್ದು ಅಂದ್ರೆ ದೇವ್ರ ಏನ್ ಹೇಳ್ತಾನಂದ್ರೆ, ಅವ್ರ ಸಲ ಪ್ರಾರ್ಥನೆ ಮಾಡೋರು ಒಬ್ರು ಬೇಕು ನನಗೆ ಅಂತ ಹೇಳ್ತಾನೆ. ಆಮೇನ್. ಆ ಒಬ್ಬನು ಪ್ರಾರ್ಥನೆ ಮಾಡೋನು ಇದ್ರೆ ಅವನ್ನ ನೋಡಿ ನಾನು ಅವ್ರ ಕುಟುಂಬನ ನಾನು ಕಾಪಾಡ್ತೇನೆ. ನನ್ನ ಕೋಪ ಉಗ್ರತೆಯನ್ನು ಅವ್ರ ಮೇಲೆ ಬರ್ದಿಲ್ದಂಗ ನಾನು ತಪ್ಪಿಸ್ತೀನಿ ಅಂತ ಹೇಳಿ ದೇವರು ವಾಗ್ದಾನ ಮಾಡ್ತಾನೆ. ಇಲ್ಲಿ ಒಬ್ಬನು ಪ್ರಾರ್ಥನೆ ಮಾಡಿದ್ರೆ ದೇಶನ ದೇವ್ರು ಕಾಪಾಡ್ತೀನಿ ಅಂತ ಹೇಳ್ತಾನೆ. ದೇಶನ ಕಾಪಾಡ್ತಾನಂತೆ. ದೇಶ ಅಂದ್ರೆ ಎಷ್ಟು ಜನ ಇರ್ತಾರ? ಎಷ್ಟೋ ಕೋಟಿ ಜನ ಇರ್ತಾರ. ಒಬ್ಬನು ಪ್ರಾರ್ಥನೆ ಮಾಡಿದ್ರೆ ಅಷ್ಟು ಕೋಟಿ ಜನ ಕಾಪಾಡ್ತಾನಂದ್ರೆ, ನಾವು ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕುಟುಂಬನ ದೇವ್ರು ಕಾಪಾಡೋದಿಲ್ಲ. ಆಮೇನ್. ಹಲ್ಲೆಲೂಯಾ. ಹೌದೇ ಇಲ್ಲ? ನಮ್ಮ ಬಂಧುಗಳು ದೇವ್ರು ಕಾಪಾಡೋದಿಲ್ಲ. ಆದ್ರೆ ದೇವ್ರು ಏನ್ ಆಸೆ ಪಡ್ತಾನಂದ್ರೆ, ಆ ಪ್ರಾರ್ಥನೆ ಮಾಡೋನು ಬೇಕು ನನಗೆ, ಆ ಪ್ರಾರ್ಥನೆ ಪರೋನು ಬೇಕು ನನಗೆ. ಆ ಒಂದು ತೀರ್ಮಾನಗಳಿಗೆ ಒಂದು ಯಥಾರ್ಥವಾದ ಜೀವಿತನ ಜೀವಿಸುವಂತ ವ್ಯಕ್ತಿ ನನಗೆ ಬೇಕಂತೇಳಿ ದೇವ್ರು ಆಸೆ ಪಡ್ತಾನೆ. ದೇಶಗಳನ್ನ ಕಾಪಾಡೋದು ರಾಜಕೀಯ ವ್ಯಕ್ತಿಗಳಲ್ಲ. ರಾಜಕೀಯ ವ್ಯಕ್ತಿಗಳಿಂದ ನಮ್ ದೇಶ ಕಾಪಾಡಲ್ಪಡ್ಬೋದು. ಪ್ರಾರ್ಥನೆ ಪರೋರು ಎದರ್ ಕಾಪಾಡಿನೇ ನಮ್ ದೇಶ ಕಾಪಾಡಲ್ಪಡುತ್ತೆ. ಆಮೇನ್. ಹಲ್ಲೆಲೂಯಾ. ಅನೇಕರು ಪ್ರಾರ್ಥನೆ ಮಾಡ್ತಾರೆ కాబట్టి ನಮ್ಮ ದೇಶದ ಬಗ್ಗೆ, ನಮ್ಮ ದೇಶನ ದೇವ್ರು ಕಾಪಾಡ್ತಾರೆ. ಒಬ್ಬ ಪ್ರಾರ್ಥನೆ ಪರೋನು ದೇವ್ರಿಗೆ ಅಷ್ಟು ಪ್ರಾಮುಖ್ಯವಾದವನು, ಅಷ್ಟು ಇಂಪಾರ್ಟೆಂಟ್. ರಾಜ ಆಜ್ಞೆಗಳು ಕೂಡ ದೇವರು ಮಾರಿಸುವಂತ ಶಕ್ತಿವಂತನಾದ ದೇವರು. ಒಬ್ಬ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಮಾಡೋನು ದೇವ್ರಿಗೆ ಬೇಕು. ಆ ಪ್ರಾರ್ಥನೆ ಮಾಡೋಣ ದೇವ್ರು ಹುಡುಕ್ತಾನಂತ. ಯಾರಿದಾರ? ಯಾರು ಕಾಣವಲ್ರಂತ ದೇವ್ರಿಗೆ, ಯಾರು ಕಾಣವಲ್ರಂತ ದೇವ್ರಿಗೆ. ಆ ಒಬ್ಬನಿದ್ರೆ ನನ್ನ ಪ್ರಾರ್ಥನೆ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆ ಒಬ್ಬ ಪ್ರಾರ್ಥನೆ ಪರನಿದ್ರೆ ಆ ಕುಟುಂಬನ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆ ಒಬ್ಬ ಪ್ರಾರ್ಥನೆ ಪರನಿದ್ರೆ ತನ್ನ ಬಂಧುಗಳು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಆಮೇನ್. ಹಲ್ಲೆಲೂಯಾ. ಆ ರೀತಿ ಪ್ರಾರ್ಥನೆ ಮಾಡುವಂತ ತೀರ್ಮಾನಗಳಿಗೆ ಪ್ರಾರ್ಥನೆ ಮಾಡುವಂತವರಾಗಿರ್ಬೇಕು ನಾವು.
ಅದು ದೇವರು ಆಸೆ ಪಡ್ತಾರೆ. ಮೊನ್ನೆ ಅಮೆರಿಕದಾಗ ಏನಾಯ್ತು, ಲಾಸ್ ಏಂಜಲ್ಸ್ ಅಲ್ಲಿ ದೇವರು ಯಾರು ಇದಾರೆ ಅಂದ್ರೆ ಅಲ್ಲಿ 1% ಕೂಡ ಅಮೆರಿಕದಾಗ ಏನ್ ಮಾಡಿದ್ರು ಹೇಳು, ಓಟ್ ಹಾಕಿಲ್ಲ. ನಮಗ್ ದೇವರೇ ಬೇಡ ಅಂದ್ರು ಅವರು. ದೇವ್ರೇನ್ ಮಾಡ್ದ ಅಲ್ಲಿ ಲಾಸ್ ಏಂಜಲ್ಸ್ನೆಲ್ಲ ನಾಶನ ಮಾಡ್ದ. ದೇವ್ರ ಉಗ್ರತೆ ಎದಕ್ ಬರಕತ್ತೆ ಅಂದ್ರೆ ಆ ಪ್ರಾರ್ಥನೆ ಮಾಡುವಂತವ್ರು ಇಲ್ಲ, ಆ ಪ್ರಾರ್ಥನೆ ಮಾಡುವಂತವ್ರು ಬೇಕು ಅಂತೇಳಿ ದೇವ್ರು ಆಸೆ ಪಡ್ತಾನ. ಆ ಪ್ರಾರ್ಥನೆ ಮಾಡೋರು ನನಗೆ ಇರ್ಬೇಕಂತೇಳಿ ಆಸೆ ಪಡ್ತಾನ. ಹೆಂಗಿರ್ಬೇಕಪ್ಪ ಪ್ರಾರ್ಥನೆ ಮಾಡೋರ್ನಲ್ಲಿ? ಏನಿರ್ಬೇಕು, ಏನ್ ಸ್ವಭಾವ ಇರ್ಬೇಕು, ಏನ್ ಗುಣ ಇರ್ಬೇಕು, ಏನ್ ಆಸೆ ಪಡ್ತಾನ ಪ್ರಾರ್ಥನೆ ಮಾಡೋದ್ರಾಗಂದ್ರೆ ಅಲ್ಲಿ ಏನಂತ ಬರೀತಾನ, ನೀವು ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ. ಅಂದ್ರೆ ಏನು ಗೊತ್ತಾ, ಬಂಡೆ ಸೊಂದನಾಗ, ಇಷ್ಟೇ ಸೊಂದನಾಗ ಆ ವ್ಯಕ್ತಿ ನಿಂತ್ಕೋಬೇಕು. ಅರ್ಥ ಆಯ್ತಾ? ಅಂದ್ರೆ ಬಂಡೆ ಸೊಂದನಾಗ ನಿಂತ್ಕೊಳೋದಂದ್ರೆ ಏನು, ಈ ಕಡೆ ಹೋಗಂಗಿಲ್ಲ, ಈ ಕಡೆ ಹೋಗಂಗಿಲ್ಲ. ಹಿಂಗೋದ್ರೆ ಏಟು ಬೀಳ್ತೈತೆ, ಹಿಂಗೋದ್ರೆ ಏಟು ಬೀಳ್ತೈತೆ. ಹೌದಲ್ಲ? ಸೊಂದನಾಗ ಏನಾಗ್ತದೆ ಹೇಳು, ಹಿಂಗಂದ್ರೆ ಏಟು ಬೀಳ್ತೈತೆ, ಹಿಂಗಂದ್ರೆ ತಗಳ್ತೈತೆ. ಈ ಬಂಡೆ ಸೊಂದನಾಗ ಅಂದ್ರೆ ನಮ್ಮ ಆಸೆಗಳು, ನಮ್ಮ ಒಂದು ಸಂತೋಷನ, ನಮ್ಮನ್ನೆಲ್ಲದನ್ನ ತ್ಯಾಗ ಮಾಡಿ ನಾವೇನ್ ಮಾಡ್ಬೇಕು, ಆ ಬಂಡೆ ಸಂದನ ನಿಂತ್ಕೋಬೇಕು. ನಾವು ಆ ಬಂಡೆ ಸಂದನ ನಿಂತ್ಕೊಂತಿರುವಾಗ ನಮ್ಮನ್ನ ಅವಮಾನ ಪಡಿಸೋರು ಇರ್ತಾರ, ನಮ್ಗೆ ಏಟು ಬೀಳ್ತೈತಿ. ನಮ್ಮನ್ನ ದುಃಖ ಪಡಿಸೋರು ಇರ್ತಾರ, ನಮ್ಗೆ ಏಟು ಬೀಳ್ತಿರ್ತೈತಿ. ಇವನ್ನೆಲ್ಲದನ್ನ ಸಹಿಸ್ಕೊಂಡು ನಾನೊಂದು ಪ್ರತ್ಯಕ್ಷ ಜೀವಿತ ನಾನು ಜೀವಿಸ್ತೀನಿ ದೇವ ನಿನ್ ಸಲುವಾಗಿ. ಎದಕ್ಕಂದ್ರೆ ನನ್ನ ಕುಟುಂಬ ಕಾಪಾಡಲ್ಪಡಬೇಕು. ಅವೇನು ನನ್ನ ಕುಟುಂಬ ಕಾಪಾಡಲ್ಪಡ್ಬೇಕಂದ್ರೆ, ನನ್ನ ಮಕ್ಕಳು ಕಾಪಾಡಲ್ಪಡ್ಬೇಕಂದ್ರೆ ನಾನು ಬಂಡೆ ಸೊಂದಿನಲ್ಲಿ ಜೀವಿಸ್ಬೇಕು ಅನ್ನೋ ತೀರ್ಮಾನ ತಗೋಬೇಕು. ನಾವು ಬಂಡೆ ಸೊಂದಿನಾಗ ಏನಿರ್ತದೆ ಹೇಳೋದು, ಕಠಿಣವಾದ ಜೀವಿತ. ಅದು ನಮ್ಮನ್ನು ದುಃಖ ಪಡಿಸ್ತಿರ್ತಾರ, ಬೇಕಂತನೇ ನಮ್ಮನ್ನು ನೋವು ಪಡಿಸ್ತಿರ್ತಾರ, ಬೇಕಂತನೇ ನಮ್ಮನ್ನ ಗಾಯಪಡಿಸ್ತಿರ್ತಾರ. ಇದನ್ನೆಲ್ಲದನ್ನ ತಟ್ಕೊಂಡು ನಿಂತ್ಕೊಂಡು, ಎದಕ್ ತಟ್ಕೊಂಡು ನಿಂತ್ಕೋಬೇಕಂದ್ರೆ ನಮ್ಮ ಕುಟುಂಬ ನಾವು ಕಾಪಾಡ್ಕೋಬೇಕು. ನಮ್ಮ ಒಂದು ಬಂಧುಗಳನ್ನ ನಾವು ಕಾಪಾಡ್ಕೋಬೇಕಂದ್ರೆ ನಮ್ಮನ್ನು ನಾವು ತ್ಯಾಗ ಮಾಡಿಕೊಂಡು ನಾವೇನಾಗ್ಬೇಕು, ಆ ಬಂಡೆ ಸಂದಿನಲ್ಲಿ ಬಂದು ನಾವು ನಿಂತ್ಕೋಬೇಕು. ಇಲ್ಲ ನಾನು ನಿಂತ್ಕೊಳ್ಳೋದಿಲ್ಲ ಪ್ರಭುವ, ನಾನು ಇಷ್ಟಾನುಸಾರ ನಾನು ಜೀವಿಸ್ತೀನಿ, ನನ್ನ ಹ್ಯಾಪಿನೆಸ್ ನನಗೆ ಬೇಕು, ನನ್ನ ಸಂತೋಷ ನನಗೆ ಬೇಕು, ನನ್ನ ಡಿಸೈರ್ಸ್ ನನಗೆ ಬೇಕು ಅಂತೇಳಿ ನಾವು ಅನ್ಕೊಂಡಿವಂದ್ರೆ ಕುಟುಂಬ ಏನಾಗ್ತದೆ, ನಶಿಸಿ ಹೋಗ್ತದೆ. ದೇವ್ರ ಉಗ್ರತೆ ಕುಟುಂಬ ಮೇಲೆ ಬರ್ತದೆ. ದೇವ್ರೇನು ಆಸೆ ಪಡ್ತಾನೆ ಹೇಳು, ಅವ್ರು ಪಾಪ ಮಾಡ್ತಾರ, ಅವ್ರ ಪಾಪದಲ್ಲೇ ತಪ್ಪಿಸ್ಕೊಂಡು ಪಡ್ಬೇಕಂದ್ರೆ ಪ್ರಾರ್ಥನೆ ಮಾಡೋಣ ಒಬ್ನು ಇರ್ಬೇಕಲ್ಲ. ದೇವ ತಪ್ಪು ಮಾಡ್ತಾರ, ಗೊತ್ತಿಲ್ಲದೆ ತಪ್ಪು ಮಾಡ್ತಾರ, ಗೊತ್ತಿಲ್ಲದೇನೋ ತಪ್ಪು ಮಾಡ್ತಿರ್ತಾರ. ಕ್ಷಮಿಸು ಪ್ರಭು, ಮಾಡಿಸು ಪ್ರಭು, ಅವ್ರನ್ನ ಟೈಮ್ ಕೊಡು ಪ್ರಭು. ನಿನ್ನ ಉಗ್ರತೆ ನನ್ನ ಕುಟುಂಬ ಮೇಲೆ ಬರ್ದಿಲ್ದಂಗ ಟೈಮ್ ಕೊಡು ಪ್ರಭು. ಅವ್ರು ಮಾರುವಂತ ಮನಸ್ಸು ಕೊಡು ಪ್ರಭು, ಅವ್ರನ್ನ ಪ್ರೇರೇಪಿಸು ಪ್ರಭು. ನಶಿಸೋಬಾರ್ದು ಪ್ರಭು ಕುಟುಂಬ. ಇದಿಗೋ ನಾನು ಬಂಡೆ ಸಂದಿನಲ್ಲಿ ಬಂದ ನಿಂತ್ಕೊಂತೀನಿ, ನಾನು ಯಥಾರ್ಥವಾಗಿ ನಾನು ಜೀವಿಸ್ತೀನಿ, ನಿನಗೆ ಸಾಕ್ಷಿಯಾಗಿ ನಾನು ಜೀವಿಸ್ತೀನಿ, ನನ್ನ ಪ್ರಾರ್ಥನೆ ಆಲಕಿಸು ಪ್ರಭು ಅಂತೇಳಿ ಆ ಪ್ರಾರ್ಥನೆ ಮಾಡೋನು ಯಾರಿದಾರ ಅಂತೇಳಿ ದೇವ್ರು ಹುಡುಕ್ತಾನಂತ. ಆ ರೀತಿ ಪ್ರಾರ್ಥನೆ ಮಾಡುವಂಥವ್ರಾಗಿದ್ರೆ ದೇವ್ರು ಏನ್ ಮಾಡ್ತಾರಂತ, ಆ ಪ್ರಾರ್ಥನೆನ ದೇವ್ರು ಆಲಕಿಸ್ತಾನ, ಅಂಗೀಕರಿಸ್ತಾನ. ನಮ್ಮ ಪ್ರಾರ್ಥನೆ ನೋಡಿ ದೇವ್ರು ಏನ್ ಮಾಡ್ತಾನ, ನಮ್ಮ ಕುಟುಂಬನ ದೇವರು ಕಾಪಾಡ್ತಾನ, ನಮ್ಮ ಬಂಧುಗಳನ್ನ ದೇವರು ಕಾಪಾಡ್ತಾನ, ನಮ್ಮ ಪ್ರಾಂತನ ದೇವರು ಕಾಪಾಡ್ತಾನ. ಒಂದೊಂದ್ಸರಿ ಅದು ಕೂಡ ನಾವು ದೇವರಿಗೆ ಲೆಕ್ಕ ಒಪ್ಪಿಸ್ಬೇಕು. ಯಥಾರ್ಥವಂತರಾಗಿ ಪ್ರಾರ್ಥನೆ ಮಾಡೋ ಆ ಒಂದು ಅನುಭವ ನಮಗಿಲ್ಲ కాబట్టిನೇ ಒಂದ್ಸರಿ ನಮ್ಮ ಕುಟುಂಬದಲ್ಲಿ ಆ ಅನರ್ಥಗಳು ಎದಕ್ ಆಗ್ತಾವ ಅಂದ್ರೆ ಆ ಪ್ರಾರ್ಥನೆ ಮಾಡೋರು ಇಲ್ಲ, ಆ ಪ್ರಾರ್ಥನೆ ಪರೋರು ಬೇಕಂತೇಳಿ ದೇವ್ರು ಆಸೆ ಪಡ್ತಾನ. ನಾವೇನ್ ಅನ್ಕಂತೀವಿ ಹೇಳು, ಅವನ್ ಪಾಪ ಮಾಡ್ಯಾನ, ಅವನಿಗೆ ಶಿಕ್ಷೆ ಬಂದೈತೆ, ಅವನು ದೇವ್ರ ವಿರುದ್ಧವಾಗಿ ತಿರ್ಗಾನ, ಅವನಿಗೆ ಶಿಕ್ಷೆ ಬಂದೈತೆ ಅಂತ ನಾವ್ ಅನ್ಕಂತೀವಿ. ಅರೆ ಓಕೆ, ಅವ್ನಿಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅವ್ನು ಪಾಪ ಮಾಡ್ತಾನ, ಲೋಕದಾಗ ಬಿದ್ದಾನ, ಲೋಕ ಸವಾಸನ ಬಿದ್ದಾನ, ಫ್ರೆಂಡ್ ಸರ್ಕಲ್ ಇನ್ನೊಂದು ಪ್ರಭಾವ ಅವನ ಮೇಲೆ ಬಿದ್ದಿರ್ತೈತೆ, ಲೋಕ ಅವನ ಆಕರ್ಷಿಸಿರ್ತೈತೆ, ಅವನ ಲೋಕದಲ್ಲಿ ಹೋಗ್ತಿರ್ತಾನ. ಅವನ ಆ ಲೋಕದಿಂದ ತಪ್ಸಂತೇಳಿ ಪ್ರಾರ್ಥನೆ ಮಾಡೋ ಬಾಧ್ಯತೆ ನಮ್ಗೆ ಐತಲ್ಲ, ಆ ಬಾಧ್ಯತೆ ನಮ್ದಲ್ಲ. ದೇವ ಗೊತ್ತಿಲ್ಲದೆ ತಿರುಗ್ತಾನೋ ಸಾತಾನ ಬಲನಲ್ಲಿ ಬಿದ್ದಾನಪ್ಪ, ಇನ್ನು ಉಗ್ರತೆಗೆ ಅವನು ಪಾತ್ರ ನಾವಬಾರ್ದು, ಅವನಾಗಿದ್ರೆ ಅದ್ರಾಗಿದ್ದ ತಪ್ಸು, ನನ್ನ ಕುಟುಂಬನ ಕಾಪಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡೋಂಥ ಬಾಧ್ಯತೆ ಯಾರ್ದು?
ನಮ್ದು. ಅದನ್ನೇ ಆಸೆ ಪಡ್ತಾನೆ ದೇವ್ರು, ಅದನ್ನೇ ಹುಡುಕ್ತಾನ ಅಂತಾರೆ. ಯಾರನ್ನ ಎದಿರಾ ಅಂತೇಳಿ ಹುಡುಕ್ತಾರಂತ. ಯಾರು ಕಾಣೋಡ ಅಂತ ದೇವ್ರಿಗೆ, ಯಾರು ಕಾಣೋಡ್ರು ನನಗೆ ಬಾಧೆ ಬೀಳ್ತಾನೆ ದೇವ್ರು. ಕೆಲವೊಬ್ರು ಆಸೆ ಪಡ್ತೀವಿ ನಾವು. ಏನಂತ ಆಸೆ ಪಡ್ತೀವಿ ಹೇಳು? ನಾನು ಹಿಂಗಿರ್ಬೇಕು, ನಾನು ಹಿಂಗೆ ಯಥಾರ್ಥವಾಗಿ ಜೀವಿಸ್ಬೇಕು, ಯಥಾರ್ಥವಾಗಿ ನಾನು ಹಿಂಗೆ ಪ್ರಾರ್ಥನೆ ಮಾಡಬೇಕು, ಈ ಇರುಕು ಮಾರ್ಗದಲ್ಲಿ ನಾನು ಇರಬೇಕು, ಈ ಬಂಡೆ ಸಂದಿನಲ್ಲಿ ನಾನು ಜೀವಿಸ್ಬೇಕಂತ ಆಸೆ ಪಡ್ತೀರ. ಆಸೆ ಪಟ್ಟರು ಕೂಡ ಆ ರೀತಿ ಜೀವಿಸಕ್ ಆಗೋದಿಲ್ಲ ಅಂತೇಳಿ ಯೇಸು ಪ್ರಭು ಹೇಳ್ತಾರೆ. ಲೂಕಾ ಸುವಾರ್ತೆ ಏನಂತ ಹೇಳ್ತಾನೆ ಏಸಯ್ಯ? ಆ ಆಸೆ ಪಟ್ಟರು ಕೂಡ ಆಸೆನಲ್ಲಿ ಜೀವಿಸಕ ಆಗೋದಿಲ್ಲ ಅಂತ ಹೇಳ್ತಾನ. ನೀವು ಆಸೆ ಪಟ್ಟಂಗೆ ಜೀವಿಸಕ್ ಆಗೋದಿಲ್ಲ. ಯಾಕಂದ್ರೆ ನೀವು ಎಲ್ಲರೂ ಅನ್ಕಂತೀರಿ ಜೀವಿಸ. 13ನೇ ಅಧ್ಯಾಯ ಲೂಕಾ ಸುವಾರ್ತೆ 13ನೇ ಅಧ್ಯಾಯ 24ನೇ ವಚನ. ಆತನು ಅವರಿಗೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಏನಂತ ಹೇಳ್ತಾನ? ಇಕ್ಕಟ್ಟಾದ ಮಾರ್ಗದಲ್ಲಿ ಎಲ್ಲರೂ ಹೋಗ್ಬೇಕಂತ ಅನ್ಕಂತಾರಂತ. ಬಾರಿ ಬಂದು ಅನ್ಕಂತಾರ, ನಾನು ಆ ಮಾರ್ಗದಲ್ಲಿ ಹೋಗ್ಬೇಕು, ಆ ಇಕ್ಕಟ್ಟಾದ ಮಾರ್ಗದಲ್ಲಿ ನಾನು ಜೀವಿಸ್ಬೇಕಂತ ಅನ್ಕಂತಾರಂತ. ಆದ್ರೆ ಅವ್ರಿಗೆ ಆಗೋದು. ನಾವು ಕೂಡ ಆಸೆ ಪಡ್ತೀವಿ. ಏನಂತ? ನಾನು ಕೂಡ ಯಥಾರ್ಥವಾಗಿ ಜೀವಿಸ್ಬೇಕು, ಯಥಾರ್ಥವಾಗಿ ನಾನು ದೇವ್ರ ಸಲುವಾಗಿ ನಾನು ಸಾಕ್ಷಿಯಾಗಿ ಜೀವಿಸ್ಬೇಕು, ನಾನೊಂದು ತೀರ್ಮಾನಗಳಿಗೆ ಒಂದು ಜೀವಿತ ನಾನು ಜೀವಿಸ್ಬೇಕಂತ ನಾವು ಅನ್ಕಂತೀವಿ. ಆದ್ರೆ ಆಗೋದು. ಅದೇ ಹೇಳ್ತಾನೆ ಇಲ್ಲಿ. ಅನ್ಕಂತಾರ, ಆದ್ರೆ ಅದು ಆಗೋದು ಅವ್ರಿಗೆ. ಬಹುಜನ ಅನ್ಕಂತಾರ, ಆದ್ರೆ ಆ ಮಾರ್ಗದಲ್ಲಿ ಹೋಗಕ ಅವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳಿ. ಪ್ರಾರ್ಥನೆ ಅಂದ್ರೆ ಹೆಂಗ್ ಪ್ರಾರ್ಥನೆ ಮಾಡ್ಬೇಕಂದ್ರೆ, ಒಂದು ತೀರ್ಮಾನಗಳಿಗೆ ಪ್ರಾರ್ಥನೆ ಮಾಡಬೇಕು. ಒಂದು ತೀರ್ಮಾನ ತಗೋಬೇಕು ನಾವು. ಇವತ್ತು ನಾವೊಂದು ತೀರ್ಮಾನ ತಗೋಬೇಕು. ಏನಂತ? ದೇವ, ನಾನು ನಿನಗೆ ಸಾಕ್ಷಿಯಾಗಿ ನಾನು ಜೀವಿಸ್ತೀನಿ. ಈ ಬಂಡೆ ಸಂದಿನಲ್ಲಿ ನಾನು ನಿಂತ್ಕೊಂತೀನಿ. ಎದಕ್ಕಂದ್ರೆ ನನ್ನ ಕುಟುಂಬ ಕಾಪಾಡಲ್ಪಡಬೇಕು, ನನ್ನ ಮಕ್ಕಳು ಕಾಪಾಡಲ್ಪಡಬೇಕು, ನಮ್ಮ ಬಂಧುಗಳು ಕಾಪಾಡಲ್ಪಡಬೇಕು. ಅದಕ್ಕೆ ನಾನು ಜೀವಿಸ್ತೀನಿ ಅಂತ ಹೇಳಿ ಒಂದು ತೀರ್ಮಾನಗಳಿಗೆ, ಒಂದು ಪ್ರತ್ಯೇಕವಾದ ಜೀವಿತನ ಜೀವಿಸುವಂತ ತೀರ್ಮಾನ ನಾವು ತಗೋಬೇಕು. ಒಂದ್ಸರಿ ನಾವೇನ್ ಮಾಡ್ತೀವಿ ಗೊತ್ತಾ? ಸುಮ್ಮನೆ ಬರ್ತೀವಿ, ಪ್ರೇಯರ್ನ ಕುತ್ಕೊಂತೀವಿ, ಪ್ರೇಯರ್ ಮಾಡ್ತೀವಿ, ದೇವ ಸ್ತೋತ್ರ ಸ್ವಾಮಿ ಅನ್ಕೊಂತೀವಿ, ಹೋಗ್ಬಿಡ್ತೀವಿ. ಅದು ಇಷ್ಟಪಡ್ತಿಲ್ಲ ದೇವರು. ಒಂದು ಪ್ರತ್ಯೇಕವಾದ ಜೀವಿತನ ದೇವ್ರು ಇಷ್ಟಪಡ್ತಾರೆ. ನಾವೆಲ್ಲರನ್ನಂಗ ಜೀವಿಸಕ್ ಇಷ್ಟಪಡವಲ್ಲ ದೇವ್ರು. ಏನೋ ಬಂದು ಕುತ್ಕೊಂಡು ಪ್ರಭಾ ನಿನಗೆ ಸ್ತೋತ್ರ ಸ್ವಾಮಿ ಆಮೇಲೆ ಪ್ರಭಾ ಅನ್ಕೊಂಡು ಹೋದ್ರೆ ಇಷ್ಟಪಡವಲ್ಲ ದೇವ್ರು. ಹಂಗ್ ಬರೋರು ಹೋಗಾರ ಜಗ್ಗಿ ಜನ ಅದಾರ. ಅದಕ್ಕೆ ಹೇಳ್ತಾನ, ಎಲ್ಲಾರು ಜಗ್ಗಿ ಜನ ಬರ್ತಾರ, ಆದ್ರೆ ಆ ಸಂದನಾಗ ಹೋಗೋಷ್ಟು ಇಕ್ಕಟ್ನ ಹೋಗೋರು ಯಾರಿಗೆ ಆಗ್ತಿಲ್ಲ ಅಂತ ಹೇಳ್ತಾನ. ಯಾರಪ್ಪ ಆ ಒಂದು ಬಂಡೆ ಸಂದನ ನಿಂತ್ಕೊಂತಾರ ಅಂದ್ರೆ, ಒಂದು ಪ್ರತ್ಯೇಕವಾದ ತೀರ್ಮಾನ ತಗೊಂಡರೆ ಅದರಲ್ಲಿ ನಿಂತ್ಕೊಂತಾರ. ಆಮೇಲೆ ಹಲ್ಲೆಲೂಯಾ. ಒಂದು ಪ್ರತ್ಯೇಕವಾದ ಜೀವಿತ ಇರ್ಬೇಕು. ಅವ್ರ ಸಲುವಾಗ ನಾವು ನಮ್ಮ ಕುಟುಂಬ ಸಲುವಾಗಿ ನಾವು ಪ್ರಾರ್ಥನೆ ಮಾಡುವಂಥವ್ರು ಎದ್ದೇಳ್ಬೇಕು. ಹುಡುಕ್ತಾರ ದೇವ್ರು, ನೀನಿದೆಯಾ? ನಿನ್ನಿದ್ದ ನಿನ್ ಕುಟುಂಬ ನಾನು ಕಾಪಾಡ್ತೀನಿ ಅಂತ ನಾವ್ ಹೇಳ್ಬೇಕು. ನಾನು ಇದ್ದೀನಿ ಪ್ರಭು, ನಾನು ಇರ್ತೀನಿ, ನಾನು ಆ ಬಂಡೆ ಸುಂದನಾಗ ನಾನು ನಿಂತ್ಕೊಂತೀನಿ. ಬಂಡೆ ಸುಂದರ ನಿಂತ್ಕೊಳ್ಳೋದಂದ್ರೆ ಏನ್ ಹೇಳು? ಬಲಿಪೀಠನಾಗ ಆ ಒಂದು ಪಾರ್ವಳನ ಯಜ್ಞ ಸಮರ್ಪಿಸ್ತಿರುವಾಗ ಆ ಎರಡು ರೆಕ್ಕೆಗಳು ಮುರಿದು ಬಲಿ ಅರ್ಪಿಸ್ತಾರ ಯಾಜಕರು. ಅಂದ್ರೆ ಆ ರೆಕ್ಕೆಗಳು ಮುರಿಯೋದಂದ್ರೆ ಏನು? ನಮ್ಮ ಒಂದು ಸ್ವತಂತ್ರನ ನಾವು ಮುರ್ಕೊಂಡು ಬಲಿಪೀಠ ಹಾಕಬೇಕು. ನಮ್ಮ ಆಶೆಗಳನ್ನ ನಾವು ಮುರ್ಕೊಂಡು ಬಲಿಪೀಠ ಹಾಕಬೇಕು, ಸಮರ್ಪಿಸ್ಕೋಬೇಕು. ನಾವು ನಿಮ್ಮನ್ನು ನೀವು ಸಜೀವ ಯಾಗವಾಗಿ ಸಮರ್ಪಿಸಿರಿ ಅಂತೇಳಿ ವಾಕ್ಯ ಹೇಳುತ್ತೆ. ಹೆಂಗ್ ಸಮರ್ಪಿಸ್ಕೋಬೇಕು? ನಾವು ನಮ್ಮ ಆಶೆಗಳನ್ನೆಲ್ಲ ಬಿಟ್ಕೋಬೇಕು, ನಮ್ಮ ಸಂತೋಷನೆಲ್ಲ ಬಿಟ್ಕೋಬೇಕು, ತ್ಯಾಗ ಮಾಡ್ಬೇಕು. ಒಂದೊಂದ್ಸರಿ ನಮ್ಮ ಕುಟುಂಬ ಸಲುವಾಗಿ ಉಪವಾಸ ಪ್ರಾರ್ಥನೆಗಳು ಮಾಡ್ಕೊಂಡು ಕೂಡ ನಾವು ಸಿದ್ಧರಾಗಬೇಕು. ಆಮೇಲೆ ನಮ್ಮನ್ನು ನಾವು ತ್ಯಾಗ ಮಾಡ್ಕೋಬೇಕು. ಎದು ಸಲುವಾಗ? ಕುಟುಂಬ ಸಲುವಾಗ. ಆ ಸಂದನಲ್ಲಿ ನಾವು ಇರಬೇಕು. ಅದು ದೇವ್ರು ಇಷ್ಟಪಡ್ತಾನ, ಅದು ದೇವ್ರ ಆಸೆ ಪಡ್ತಾನ. ಇನ್ನೊಂದು ಕೂಡ ಅವ್ರ ಸಲ ನಾವು ಹೆಂಗ ನಾವು ಅವ್ರ ಸಲ ಪ್ರಾರ್ಥನೆ ಮಾಡ್ಬೇಕಂದ್ರೆ ಪ್ರಸನ್ನ ವೇದನೆಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕಂತ. ಆಮೇಲೆ ಹಲ್ಲೆಲೂಯಾ. ಹೆಂಗ್ ಪ್ರಾರ್ಥನೆ ಮಾಡ್ಬೇಕು? ಪ್ರಸನ್ನ ವೇದನೆ ಇರ್ಬೇಕಂತ ನಮ್ಮ ಹತ್ರ.
ಪ್ರಸನ್ನ ವೇದನೆ ಇಲ್ಲಾಂದ್ರೆ ಆತ್ಮನ ಕಾಪಾಡಕ್ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಕುಟುಂಬನ ಕಾಪಾಡಕ್ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ. ಏನೋ ಸುಮ್ಮನೆ ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡಿ ದೇವಾ ಇವ್ರನ್ನ ಕ್ಷಮಿಸು ಪ್ರಭಾ, ಇವ್ರನ್ನ ಕಾಪಾಡು ಪ್ರಭಾ ಅಂತೇಳಿ ಸುಮ್ಮನೆ ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡೋದಲ್ಲ. ಪ್ರಸನ್ನ ವೇದ ಅಂದ್ರೆ ಏನ್ ಹೇಳು? ಪ್ರಸನ್ನ ವೇದ ಇಲ್ಲಾಂದ್ರೆ ನಾವು ಮಕ್ಕಳ ಆಡೋದಿಲ್ಲ. ಆ ಪ್ರಸನ್ನ ವೇದ ಬರಬೇಕದು. ನಮಗೆ ಆ ನೋವು ಇರ್ಬೇಕು, ಆ ಕಣ್ಣೀರು ಇರ್ಬೇಕು, ಆ ಗೋಜಾಟ ಇರಬೇಕು. ದೇವಾ ಹಿಂಗನ ಮಾಡಿ ನನ್ನ ಕುಟುಂಬನ ಕಾಪಾಡು, ನನ್ನ ಕುಟುಂಬನ ರಕ್ಷಿಸು, ನನ್ನ ಮಕ್ಕಳು ರಕ್ಷಿಸು. ಇದಿಗೋ ಅದ್ರ ಸಲುವಾಗಿ ನಾವು ಏನಾದ್ರೂ ತ್ಯಾಗ ಮಾಡ್ಕೊಳಕಿರ್ಬೇಕು. ನಮ್ಮ ಸಂತೋಷನ ತ್ಯಾಗ ಮಾಡ್ಕೋಬೇಕು, ನಮ್ಮ ದುಃಖನ ತ್ಯಾಗ ಮಾಡ್ಬೇಕು. ನಮ್ಮನ್ನು ಬೇಕಂತಾನೆ ಅಸಹ್ಯ ಪಡ್ತಿರ್ತಾರ, ನಮ್ಮನ್ನ ನೋಡಿ ದುಃಖ ಪಡಿಸ್ತಿರ್ತಾರ, ನಮ್ಮನ್ನ ನೋಡಿ ಗಾಯ ಪಡಿಸ್ತಿರ್ತಾರ, ನಮ್ಮನ್ನು ಬೇಕಂತಾನೆ ನೋವು ಪಡಿಸೋ ಮಾತುಗಳು ಮಾತಾಡ್ತಿರ್ತಾರ. ಈ ಕಡೆ ಏಟುಗಳು ಬೀಳ್ತಿರ್ತಾವ, ಈ ಕಡೆ ಏಟುಗಳು ಬೀಳ್ತಿರ್ತಾರೆ, ಈ ಕಡೆ ಅವಮಾನ ಆಗ್ತಿರ್ತದೆ, ಈ ಕಡೆ ಅವಮಾನ ಆಗ್ತಿರ್ತದೆ. ಎಲ್ಲ ನಮಗೆ ಸಂಭವಿಸ್ತಿರ್ತದೆ. ಯಾಕಂದ್ರೆ ನಾವೆಲ್ಲಿದ್ದೀವಿ? ಬಲಿಪೀಠ ಮೇಲೆ ಇದೀವಿ. ನಮ್ಮನ್ನು ನಾವು ಎಲ್ಲಿಗೆ ಸಮರ್ಪಿಸ್ಕೊಂಡಿವಿ? ಸಜೀವ ಯಾಗವಾಗಿ ನಾವು ಬಲಿಪೀಠ ಮೇಲೆ ನಾವು ಸಮರ್ಪಿಸ್ಕೊಂಡ್ವಿ ಅಂದ್ರೆ ಏನ್ ಹೇಳು? ನಮ್ಮ ಸಂತೋಷನ ಸಮರ್ಪಿಸ್ಕೊಂಡ್ವಿ, ನಮ್ಮ ಒಂದು ಆನಂದನ ಸಮರ್ಪಿಸ್ಕೊಂಡ್ವಿ. ಎದ್ರ ಸಲುವಾಗಿ? ನಮ್ಮ ಕುಟುಂಬ ಕಾಪಾಡಲ್ಪಡಬೇಕು. ಬಂಡೆ ಸೊಂದನ ಇರೋನ್ ಏನ್ ಮಾಡ್ತಾನಂದ್ರೆ ಆ ನೋವುಗಳು ನೋಡೋದಿಲ್ಲ, ದೇಶ ಕಾಪಾಡಲ್ಪಡ್ಬೇಕಾ ಇಲ್ಲ ಅಂತ ನೋಡ್ತಿರ್ತಾರೆ. ನಾವ್ ಹೆಂಗಿರ್ಬೇಕಂದ್ರೆ ನಮಗೆ ಆಗೋ ನೋವುಗಳು ನಾವು ನೋಡ್ಬಾರ್ದು, ನಮ್ಮ ಕುಟುಂಬ ಕಾಪಾಡಲ್ಪಡ್ಬೇಕು ಅನ್ನೋದು ಒಂದೇ ಒಂದು ಗುರಿ ಇರ್ಬೇಕು ನಮ್ಗೆ. ಆಮೇಲೆ ಆ ಗುರಿಯೊದ್ದಗೆ ನಾವು ನಡೀತಿರ್ಬೇಕು. ಆ ಗುರಿನ ಬಿಟ್ಟು ನಾವು ಡೈವರ್ಟ್ ಆಗ್ಬಾರ್ದು. ಆ ಗುರಿನ ಬಿಟ್ಟು ನಾವು ಹಿಂದೆ ಹೋಗ್ಬಾರ್ದು. ಆ ವ್ಯಕ್ತಿಗೆ ಆ ಬಂಡೆ ಸಂದನಲ್ಲಿರುವಂತ ವ್ಯಕ್ತಿಗೆ ಕೆಲವೊಂದು ಗುಣಗಳು ಇರ್ಬೇಕಂತೇಳಿ ದೇವರು ಆಸೆ ಪಡ್ತಾರೆ. ಏನ್ ಗುಣಗಳು ಇರ್ಬೇಕಂದ್ರೆ ಇರಿಮಿಯ ಗ್ರಂಥವು 5ನೇ ಅಧ್ಯಾಯ 1ನೇ ವಚನ. ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ನ್ಯಾಯವನ್ನು ಕೈಗೊಂಡು ಸತ್ಯವನ್ನು ಅನುಸರಿಸಿ ಒಬ್ಬನಾದರೂ ಇದ್ದಾನೋ ಸತ್ಪುರುಷನನ್ನು ಕಂಡುಕೊಳ್ಳಬಹುದೇ ಎಂಬುದನ್ನು ನೋಡಿ ನಿಶ್ಚಯಿಸಿರಿ. ಸಿಕ್ಕಿದರೆ ನಾನು ಪಟ್ಟಣವನ್ನು ಕ್ಷಮಿಸುವೆನು. ಆಮೆನ್. ಹಲ್ಲೆಲೂಯಾ. ಒಬ್ಬನು ನೀತಿವಂತನು ನ್ಯಾಯವಂತನು ಯಾವನಾದ್ರೂ ಇದ್ರೆ ಅವನು ಹುಡುಕಿರಿ, ಅವ್ನು ಸಿಕ್ಕ್ಯಾರಂದ್ರೆ ಪಟ್ಟಣವನ್ನು ಕಾಪಾಡ್ತಾನಂತ. ಪಟ್ಟಣವನ್ನೇ ಕಾಪಾಡ್ತಾನಂತ ದೇವರು. ಒಬ್ಬನು ನ್ಯಾಯವಂತ ನೀತಿವಂತನಿದ್ರೆ ಇನ್ನ ಇದು ಎಷ್ಟು ಒಳ್ಳೆ ಕೃಪೆ ದೇವ್ರು ನಮಗೆ ಕೊಟ್ಟಾನಂದ್ರೆ ನಾವೇನೋ ಮಾಡ್ಬೇಕಾಗಿರೋದು ಏನಿಲ್ಲ, ನಾವೇನೋ ಮೊಣಕಾಲ ಮೇಲೆ ಎಲ್ಲೋ ತಿರುಗ್ಬೇಕಾಗಿರೋದು ಏನಿಲ್ಲ. ಇಲ್ಲಿ ನಾವು ನನ್ನ ಕಾಡಿ ಬಹು ಸುಲುವಾದದ್ದಂತ ಹೇಳಿ ದೇವ್ರು ಹೇಳ. ಆಮೆನ್. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತ ನಾವು ನ್ಯಾಯ ಪ್ರಕಾರ ನೀತಿ ಪ್ರಕಾರ ಆತ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಾವು ಜೀವಿಸಿದ್ರೆ, ಆ ತರ ಜೀವಿಸನ್ ಯಾರನ್ನ ಒಬ್ಳಿದ್ರೆ ಅವನಲ್ಲಿದ್ದ ನಾನು ಪಟ್ಟಣನ ಕಾಪಾಡ್ತೇನೆ ಅಂತ. ಆಮೆನ್. ಹಲ್ಲೆಲೂಯಾ. ಅಷ್ಟು ಉನ್ನತವಾದ ಭಾಗ್ಯ ಇದು ಅಂತ ಹುಡುಕ್ತಾನ ದೇವ್ರು. ಅಂದ್ರೆ ನಮ್ ಜೀವಿತ ಹೆಂಗಿರ್ಬೇಕು? ಒಂದು ನ್ಯಾಯಬದ್ಧವಾಗಿರ್ಬೇಕು, ಒಂದು ನೀತಿಬದ್ಧವಾಗಿರ್ಬೇಕು, ದೇವ್ರ ವಾಕ್ಯಗೆ ವಿಧೇಯರಾಗಿ ನಡೆಯುವಂತವ್ರಾಗಿರ್ಬೇಕು. ಆತನ ವಾಕ್ಯಗೆ ನಾವು ಯಾವಾಗ ನಾವು ವಿಧೇಯರಾಗಿ ನಾವು ನಡಿತೀವೋ, ತನಗೆ ಇಷ್ಟಾನುಸಾರ ನಾವು ನಡಿತೀವೋ, ನಮ್ಮನ್ನು ನೋಡಿದಾಗ ದೇವ್ರು ಸಂತೋಷ ಪಡುವಂತನಾಗಿ ನಾವು ಜೀವಿಸ್ತೀವೋ, ಆ ಜೀವಿತ ನಮ್ಮಲ್ಲಿ ಕಂಡಾಗ ನಮ್ಮ ಕುಟುಂಬನ ದೇವ್ರು ಕಾಪಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಒಬ್ಬನು ಪ್ರಾರ್ಥನೆ ಪರೋನ ಆ ಕುಟುಂಬದಲ್ಲಿ ಎದನಂದ್ರೆ ಆ ಕುಟುಂಬ ಕಾಪಾಡಲ್ಪಡ್ತಾನೆ. ಆಮೆನ್. ಅವನಷ್ಟು ಶ್ರೇಷ್ಠವಾದನು ದೇವ್ರಿಗೆ. ಆ ಕುಟುಂಬದಲ್ಲಿ ಎಷ್ಟೋ ಜನ ಎಲ್ಲಿಗೋ ಹೋಗ್ತಿರ್ತಾರ, ಎಲ್ಲೆಲ್ಲೋ ತಿರುಗ್ತಿರ್ತಾರ, ಎಲ್ಲೆಲ್ಲಿಗೋ ಬರ್ತಿರ್ತಾರ. ಅವ್ರು ಹೋಗಿದ್ದ ಜಾಗದಲ್ಲಿದ್ದ ಹಿಂದೆ ತಿರುಗಿ ಮನೆಗೆ ಬರ್ಬೇಕಂದ್ರು ಕೂಡ, ಸುರಕ್ಷಿತವಾಗಿ ಮನೆಗೆ ಬರ್ಬೇಕಂದ್ರು ಕೂಡ ಈ ಪ್ರಾರ್ಥನಾ ಪರವನ್ನು ಮನೆಗಿರ್ಬೇಕು. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟೋ ಜನ ಕೆಲಸ ಮಾಡಕ್ ಹೋಗ್ತಿರ್ತಾರ, ಬೇರೆ ಬೇರೆ ತಲೆ ಹೋಗ್ತಿರ್ತಾರ. ಅವ್ರು ತಿರುಗಿ ಮತ್ತೆ ವಾಪಸ್ ನೀಟಾಗಿ ಮನೆಗೆ ಸೇರ್ಬೇಕಂದ್ರು ಕೂಡ ಪ್ರಾರ್ಥನಾ ಪರವನ್ನು ಇರ್ಬೇಕು ಮನ್ಯಾಗ. ಅದೇ ಹೇಳ್ತಾನೆ ಇಲ್ಲಿ. ಆ ಒಬ್ಬನಿದ್ರೆ, ಆ ಒಬ್ಬ ನ್ಯಾಯವಂತನಿದ್ರೆ, ಆ ಒಬ್ಬ ನೀತಿವಂತನ ನನಗೆ ಕಂಡ್ರೆ ನಾನು ಆ ಪಟ್ಟಣನ ಆ ಕುಟುಂಬನ ನಾನು ಕಾಪಾಡ್ತೀನಿ ಅಂತ ಹೇಳಿದವ್ರು ವಾಗ್ದಾನ ಮಾಡೋದು. ಆಮೇಲೆ ಅದನ್ನ ನಾವು ತೀರ್ಮಾನ ಮಾಡ್ಕೋಬೇಕು. ಪರಿಶುದ್ಧಾತ್ಮ ದೇವ ನನ್ನ ಹತ್ರ ಮಾತಾಡ್ತಾನಂತ ನಿಮ್ ಮನಸ್ಸಿಗೆ ಅನಿಸಿದ್ರೆ ಇವತ್ತೊಂದು ತೀರ್ಮಾನ ತಗೋಬೇಕು. ದೇವ ನಾನು ಜೀವಿಸ್ತೀನಿ,
ನಾನು ನ್ಯಾಯ ಪ್ರಕಾರ ಜೀವಿಸ್ತೀನಿ, ನಾನು ಸಂತೋಷನೆಲ್ಲ ನಾನು ತ್ಯಾಗ ಮಾಡ್ಕೊಂತೀನಿ, ನನ್ನ ಪ್ರತಿಯೊಂದು ಆಸೆಗಳನ್ನ ನಾನು ಬಲಿಪೀಠ ಮೇಲೆ ಇಟ್ಟು ಬಂಡೆ ಸಂದನಾಗ ನಾನು ಬರ್ತೀನಿ. ಎದಕ್ಕಂದ್ರೆ ನನ್ನ ಕುಟುಂಬ ಕಾಪಾಡು. ನೀನು ಅಂದೇ ಅಲ್ಲ, ನೀನು ವಾಗ್ದಾನ ಮಾಡಿ ಅಲ್ಲ, ಒಬ್ಬನು ನ್ಯಾಯವಂತನ ನೀತಿವಂತನ ನನಗೆ ಕಂಡ್ರೆ ನಾನು ಪಟ್ಟಣ ಕಾಪಾಡ್ತೀನಿ ಅಂತ ಹೇಳಿ ಅದು. ಮತ್ತೆ ನಾನು ಇರ್ತೀನಿ, ನಾನು ನಿನ್ನ ನೀತಿಗಾಗಿ ಜೀವಿಸ್ತೀನಿ, ನಾನು ನಿನ್ನ ನ್ಯಾಯವಾಗಿ ನಾನು ಜೀವಿಸ್ತೀನಿ, ನಿನ್ನ ವಾಕ್ಯಾನುಸಾರ ನಾನು ಜೀವಿಸ್ತೀನಿ ಅಂತ ಒಂದು ತೀರ್ಮಾನಗಳಿಗೆ ನಾವು ಒಂದು ಪ್ರಾರ್ಥನೆ ಮಾಡ್ಕೊಳೋದಾದ್ರೆ ನಮ್ಮಲ್ಲಿದ್ದ ದೇವರು ನಮ್ಮ ಕುಟುಂಬಗಳನ್ನ, ಪಟ್ಟಣಗಳನ್ನ, ಬೀದಿಗಳನ್ನ, ದೇಶನ ಕೂಡ ದೇವರು ಕಾಪಾಡುತ್ತೆ. ಆಮೇಲೆ ಅಲ್ಲೆಲ್ಲೂ ಪ್ರಾರ್ಥನೆಗೆ ಅಷ್ಟು ಶಕ್ತಿ ಐತೆ. ಪ್ರಾರ್ಥನೆ ಪರುನು ಎಷ್ಟು ವಿలుವಾದ ನೋಡು ದೇವ್ರ ದೃಷ್ಟಿಯಲ್ಲಿ. ಮನುಷ್ಯರಿಗೆ ಅಸಹ್ಯವಾಗಿ ಆಗಿರ್ಬೋದು, ಪ್ರಾರ್ಥನೆ ಮಾಡ್ತಿದ್ರೆ ಅಬ್ಬೋ ಏನ್ ದೊಡ್ಡ ಭಕ್ತಿ ಮಾಡ್ತಾ ಇರೋರು, ಭಾರಿ ಇವಾಗ ಭಕ್ತಿ ಬಂದ್ಬಿಟ್ಟಿದೆ ಎಮ್ಗ, ಇವಾಗ ಭಾರಿ ಭಕ್ತಿ ಬಂದ್ಬಿಟ್ಟಿದೆ ಇವನಿಗೆ ಅಂತೇಳಿ ಅಂತಿರ್ತಾರ, ನಮ್ಮನ್ನ ಗಾಯಪಡಿಸ್ತಿರ್ತಾರ ನಮ್ಮನ್ನ. ಯಾಕಂದ್ರೆ ನಾವು ಬಂಡೆ ಸಂದನಾಗಿದ್ದೀವಿ, ಈ ಕಡೆ ದೆಬ್ಬೆ ಬೀಳ್ತಿರ್ತೈತೆ, ಈ ಕಡೆ ದೆಬ್ಬೆ ಬೀಳ್ತಿರ್ತೈತೆ. ಈ ನೋವನ್ನೆಲ್ಲ ತಟ್ಟುಕೊಂಡು ನಾವು ಬಲಿಪೀಠನಾಗ ಸಮರ್ಪಿಸ್ಕೊಂಡಾಗ ನಮ್ಮ ಒಂದು ತ್ಯಾಗನ, ನಮ್ಮ ಒಂದು ತೀರ್ಮಾನ ನೋಡಿ ದೇವ್ರು ನಮ್ಮ ಕುಟುಂಬನ ಕಾಪಾಡ್ತಾರೆ. ಆಮೇಲೆ ದೇವ್ರ ದೃಷ್ಟಿಯಲ್ಲಿ ನಾವು ವಿలుವಾದವರು. ಆಮೇಲೆ ಮನುಷ್ಯರ ದೃಷ್ಟಿಯಲ್ಲಿ ನಾವು ವಿలుವಾದವರು ಇಲ್ಲದೆ ಇರ್ಬೋದು, ಮನುಷ್ಯರ ದೃಷ್ಟಿಯಲ್ಲಿ ನಾವು ಚೀಲವಾದವರು ಇರ್ಬೋದು, ಮನುಷ್ಯರು ನಮ್ಮನ್ನ ಅಯ್ಯೋ ದೊಡ್ಡ ಇವರು ಭಕ್ತಿಪರರು ಅಂತ ಅನ್ಕೋಬಹುದು. ಆದ್ರೆ ದೇವ್ರಿಗೆ ಎಷ್ಟು ವಿలుವಾದರಂದ್ರೆ ನಾವು ಆ ದೇಶದಲ್ಲೇ ವಿలుವಾದರಂತ ನಾವು. ಆಮೇಲೆ ಒಂದ್ 4 ಜನ ಇರ್ತಾರೆ, 4 ಜನದಲ್ಲಿ ಒಬ್ಬನ ವಿలుವಾದರ ಅನ್ನವಲ್ಲ ದೇವರು. ದೇಶದಲ್ಲೇ ಒಂದು ಪಟ್ಟಣದಲ್ಲಿ ಒಬ್ಬ ಪ್ರಾರ್ಥನಾ ಪರನು ಅಷ್ಟು ವಿలుವಾದನಂತ ದೇವ್ರಿಗೆ. ಆ ಅಂತರ್ನ ದೇವರು ಎದುರು ನೋಡ್ದಾನಂತ. ನೀನಿರು, ನೀನ್ ಪ್ರಾರ್ಥನೆ ಮಾಡು, ನೀನ್ ಆ ಬಂಡೆ ಸಂದನಲ್ಲಿ ಬಾ, ಒಂದು ನೀತಿ ನ್ಯಾಯವಾಗಿ ನೀನ್ ಜೀವಿಸು, ನಿನ್ನಿದ್ದ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಪಟ್ಟಣ ಕಾಪಾಡ್ತೀನಿ. ಅಲ್ಲೆಲ್ಲೂಯಾ. ಅದು ಒಂದು ಒಂದು ನ್ಯಾಯಬದ್ಧವಾದ ಜೀವಿತ ನಾವು ಜೀವಿಸ್ಬೇಕು. ದೇವ್ರಿಗೆ ಸಾಕ್ಷಿಗಳಾಗಿ ನಾವು ಜೀವಿಸ್ಬೇಕು. ಅನೇಕರಿಗೆ ಆಶೀರ್ವಾದಕರವಾಗಿ ನಾವು ಜೀವಿಸ್ಬೇಕು. ಅನೇಕರಿಗೆ ಮಹಿಮಕರವಾಗಿ ನಾವು ಜೀವಿಸ್ಬೇಕು. ಆ ರೀತಿ ಆಸೆ ಕೊಡ್ತಾನ ದೇವ್ರು. ಒಂದ್ಸಲ ಏನ್ ಮಾಡ್ತಾನೆ ಗೊತ್ತಾ, ಮೋಶೆ ಇಸ್ರಾಯೇಲ್ ಪ್ರಜೆಗಳು ಪಾಪ ಮಾಡ್ತಿರ್ತಾರ, ಭಯಂಕರವಾಗಿ ಪಾಪ ಮಾಡ್ತಿರ್ತಾರ. ದೇವ್ರೇನ್ ಮಾಡ್ತಾನ, ಅವ್ರಿಗೆ ಉಗ್ರತೆ ತರ್ಬೇಕಂತೇಳಿ, ದೇವ್ರು ಉಗ್ರತೆ ತರಿಸ್ಬೇಕಂತೇಳಿ ಹೇಳ್ತಾನೆ. ಅವ್ ಮೋಶೆ ಏನ್ ಮಾಡ್ತಾನೆ ಹೇಳು, ಮೋಶೆ ಬಂದು ಅಡ್ಡ ನಿಂದಿರ್ತಾನ, ದೇವ್ರಿಗೆ ಅಡ್ಡ ನಿಂದಿರ್ತಾನ ಮೋಶೆ. ಅಯ್ಯ ಏನ್ ಮಾಡ್ಬೇಡಯ್ಯ ಇವ್ರನ್ನ, ಇಲ್ಲ ಮೋಶೆ ನೀನ್ ಸರಿ, ಇವ್ರು ಎಷ್ಟು ದುರ್ಮಾರ್ಗ ಕೆಲಸ ಅಂದ್ರೆ ಇವ್ರಿಗೆ ಕೃತಜ್ಞತೆ ಇಲ್ಲ. ನಾನು ಎಷ್ಟು ಇವ್ರಿಗೆ ಮೇಲ್ ಮಾಡೀನಿ, ನಾನು ಆಕಾಶದಿಂದ ಮಣ್ಣ ಸುರಿಸೀನಿ, ಬಂಡೆಲಿದ್ದ ನೀರು ಸುರಿಸೀನಿ, ನಾನು ಮೇಘ ಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಇವರನ್ನು ಅರಣ್ಯದಲ್ಲಿ ಇಷ್ಟು ಸುರಕ್ಷಿತವಾಗಿ ನಡೆಸ್ಕೊಂಡ್ ಬರ್ತಿದ್ರೆ ಇವ್ರು ಎಷ್ಟು ಪಾಪ ಮಾಡ್ತಾರ, ಇವ್ರು ಎಷ್ಟು ಅಜ್ಞಾನವಾಗಿ ನನಗೆ ವ್ಯತಿರೇಕವಾಗಿ ತಿರುತ್ತಾರ. ನೀನ್ ಸರಿ, ನಾನು ನಾಶನ ಮಾಡ್ತೀನಿ, ನೀನ್ ಸರಿ ಅಂತ ಹೇಳಿದ್ರೆ ಮೋಶೆ ಏನ್ ಮಾಡ್ತಾನೆ ಗೊತ್ತಾ, ಮಧ್ಯಸ್ಥನಾಗ ಅಡ್ಡ ಬಂದು ನಿಂತ್ಕೊಂತಾನೆ. ಆ ದೇವ್ರ ಉಗ್ರತೆಗೆ ಈ ಪ್ರಜೆಗಳಿಗೆ ಮಧ್ಯಸ್ಥನಾಗ ಮೋಶೆ ಬಂದು ನಿಂತ್ಕೊಂಡು, ದೇವಾ ನೀನು ಉಗ್ರತೆ ಪ್ರಜೆಗಳ ಮೇಲೆ ಬರಬಾರದು, ನೀನು ಉಗ್ರತೆ ಪ್ರಜೆಗಳ ಮೇಲೆ ಬರಬಾರದು, ನೀ ನಿಜವಾಗ್ಲೂ ಇವ್ರನ್ನ ಸಾಯಿಸ್ಬೇಕಂತ ನೀನ್ ಅನ್ಕಂತಿದ್ಯಾ, ನೀ ತೀರ್ಮಾನ ಇಲ್ಲ, ನನ್ನ ತೀರ್ಮಾನ ಇದೆ, ನಾನು ಸಾಯಿಸ್ಲೇಬೇಕು ಇವ್ರನ್ನ, ನೀನ್ ಏನ್ ಹೇಳಿದ್ರು ನಾನು ಕೇಳೋದಿಲ್ಲ ಅಂತೇಳಿ ನೀನು ಅದೇ ತೀರ್ಮಾನದಲ್ಲಿ ನೀನು ಎದಿ ಅಂತೇಳಿ ನೀನು ಆ ತೀರ್ಮಾನ ಮಾಡ್ಕೊಂಡಿ ಅಂದ್ರೆ ಫಸ್ಟ್ ನನ್ನ ಸಾಯಿಸು ಅಂತ ಹೇಳ್ತಾರೆ. ಫಸ್ಟ್ ನನ್ನ ಸಾಯಿಸು, ನಿನ್ನ ಜೀವ ಗ್ರಂಥದಲ್ಲಿ ನನ್ನ ಹೆಸರು ತೆಗಿ, ಆಮೇಲೆ ಇವ್ರನ್ನ ಏನಾರ ಮಾಡಂತ ಹೇಳ್ತಾನೆ. ಅವ್ ದೇವ್ರ ಏನ್ ಮಾಡ್ತಾನೆ ಹೇಳು, ಆ ಮೋಶೆಯನ್ನ ನೋಡಿ ದೇವರ ಪ್ರಜೆಗಳನ್ನ ಕಾಪಾಡು. ಆ ಉಗ್ರತೆನ ಅವ್ರ ಮೇಲೆ ಬರ್ದಿಲ್ದಂಗ ದೇವ್ರು ದೂರ ತರಿಸ್ತಾರೆ. ಇವತ್ತು ನಾವು ಹಂಗೆ ಇರ್ಬೇಕು. ನಮ್ಮ ಕುಟುಂಬದಲ್ಲಿ ಎಷ್ಟೋ ಪಾಪದಲ್ಲಿ ಬಿದ್ದು ಒದ್ದಾಡ್ತಾರ, ನಮ್ಮ ಬಂಧುಗಳಲ್ಲಿ ಎಷ್ಟೋ ಪಾಪದಲ್ಲಿ ಅದಾರ, ಇನ್ನ ಅವರು ಸರಿಯಾದ ರಕ್ಷಣದಲ್ಲಿಲ್ಲ, ನಿಜವಾದ ದೇವ್ರನ್ನ ಆರಾಧಿಸ್ತಿಲ್ಲ, ಅವ್ರ ಮೇಲೆ ದೇವ್ರ ಉಗ್ರತೆ ಐತೆ. ದೇವ ಅವ್ರ ಮೇಲೆ ಉಗ್ರತೆ ಬರಬಾರ್ದು, ಅವ್ರ ನಾಶನ ಆಗಬಾರ್ದು ಅಂತೇಳಿ ನಾವೇನ್ ಮಾಡ್ಬೇಕು, ನಾವು ಸೆಂಟರ್ ನಿಂತ್ಕೋಬೇಕು, ನಾವು ಮಧ್ಯಸ್ಥರಾಗಿ ನಿಂತ್ಕೋಬೇಕು. ನಮ್ಮ ಕುಟುಂಬಗಳ ಮೇಲೆ ದೇವ್ರ ಉಗ್ರತೆ ಬರ್ದಿಲ್ದಾಗ ಯಾರು ಮಧ್ಯಸ್ಥರಾಗಿ ನಿಂತ್ಕೋಬೇಕು, ನಾವು ಮಧ್ಯಸ್ಥರಾಗಿ ನಿಂತ್ಕೋಬೇಕು. ಆಮೇಲೆ ಮೋಶೆಯನ್ನು ನೋಡಿ ಹೆಂಗೆ ಇಸ್ರಾಯೇಲ್ ಪ್ರಜೆಗಳು ದೇವ್ರು ಕ್ಷಮಿಸ್ತಾನೋ, ನಮ್ಮನ್ನ ನೋಡಿ ಕೂಡ ದೇವ್ರು ನಮ್ಮ ಕುಟುಂಬಗಳ ಕ್ಷಮಿಸ್ತಾನ. ಆಮೇಲೆ ಹಲ್ಲೆಲೂಯಾ. ಅದು
ನೋಡ್ರಿ, ಅದನ್ನ ಓದಿಸ್ತೀನಿ ನಾನು ಒಂದ್ಸರಿ. ಕೀರ್ತನೆಗಳು 106ನೇ ಕೀರ್ತನೆ 23ನೇ ವಚನ. ಆದುದರಿಂದ ಆತನು ಅವರನ್ನು ಸಂಹರಿಸುವನನ್ನಲು ಆರಿಸಿಕೊಂಡು ಮೋಶೆಯು ಮಧ್ಯಸ್ಥನಾಗಿ ಅವರನ್ನು ಸಂಹರಿಸದಂತೆ ಆತನ ಕೋಪವನ್ನು ಶಾಂತಪಡಿಸಿದನು. ಆಮೆನ್, ಹಲ್ಲೆಲೂಯಾ. ಯಾರ ಮಧ್ಯಸ್ಥರಾಗಿ ಬಂದಾರ? ಮೋಶೆ ಬಂದನು. ಇಸ್ರಾಯೇಲ್ ಪ್ರಜೆಗಳು ಪಾಪ ಮಾಡ್ತಿದ್ರೆ, ದೇವ್ರ ಉಗ್ರತೆ ಅವ್ರ ಮೇಲೆ ಬರ್ತಿದ್ರೆ ಮೋಶೆ ಬಂದು ಅಡ್ಡ ನಿಂತಾನ. ಹಂಗ ನಾವು ಕೂಡ ನಮ್ಮ ಕುಟುಂಬನ ಕಾಪಾಡ್ಕೋಬೇಕಂದ್ರೆ ನಾವು ಕೂಡ ಮಧ್ಯಸ್ಥರಾಗಿ ನಿಂತ್ಕೋಬೇಕು. ಹೆಂಗ ಮಧ್ಯಸ್ಥರಾಗಿ ನಿಂತ್ಕೋಬೇಕಂದ್ರೆ ಆ ಬಂಡೆ ಸಂದಿನಲ್ಲಿ ನಾವು ಬರಬೇಕು, ಆ ಅನುಭವದಲ್ಲಿ ನಾವು ಬರಬೇಕು. ಆ ನೀತಿ ನ್ಯಾಯ ಆ ಕ್ರಮಗಳು ದೇವ್ರ ವಾಕ್ಯಾನುಸಾರ ನಾವು ಜೀವಿಸೋದಾದ್ರೆ ನಮ್ಮನ್ನು ನೋಡಿ ದೇವರು ಏನ್ ಮಾಡ್ತಾನ? ನಮ್ಮ ಕುಟುಂಬಗಳು ಕಾಪಾಡ್ತಾರೆ. ನಾವು ಅಷ್ಟು ಇಂಪಾರ್ಟೆಂಟ್ ದೇವರಿಗೆ. ನಿಜ ಹೇಳ್ತೀನಿ ನಾನು. ನಾವು ಈ ಬೈಬಲ್ ಹಿಡ್ಕೊಂಡಿವಲ್ಲ, ನಾವ್ ಈ ಬೈಬಲ್ ಹಿಡ್ಕೊಂಡಿವ್ ಅಂದ್ರೆ ಲೋಕಕ್ಕೆಲ್ಲರಿಗೆ ಒಂಥರ ಕಾಣಿಸ್ಬೋದು ನಾವು. ಅಂದ್ರೆ ಲೋಕಕ್ಕೆ ನಾವು ಹುಚ್ಚರು, ಅದ್ರ ದೇವ್ರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರು. ಆಮೆನ್, ಹಲ್ಲೆಲೂಯಾ. ವಿలుವಾದವರು ನಾವು. ಯಾರ ದೃಷ್ಟಿಯಲ್ಲಿ ವಿలుವಾದವರು? ಸರ್ವೋನ್ನತನಾದ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ನಾವು ವಿలుವಾದವರು. ಆಮೆನ್. ಒಂದು MLA ಹತ್ರಗೆ ನನಗೆ MLA ಗೊತ್ತ ಅನ್ಕಂತ, ನಾನು ಯಾರು ಗೊತ್ತಾ? ನಾನು MLA ಹತ್ರ ಆಗಿದ್ದೀನಿ. ಒಂದು CM ತಾಗಿದ್ರೆ ನಾನು ನನಗೆ CM ಗೊತ್ತಂತೆ. ಪ್ರಧಾನಿ ತಲೆದಂದ್ರೆ ಮೋದಿ ತಲೆ, ನಾನು ಮೋದಿ ಗೊತ್ತಂತೆ. ಇವ್ರು 5 ವರ್ಷ ಇರ್ತಾರೆ ಅಷ್ಟೇ, ಮತ್ತೆ ಚೇಂಜ್ ಆಗ್ತದೆ. ಆದ್ರೆ ಯಾವಾಗ್ಲೂ ನಿರಂತರ ಸಿಂಹಾಸನ ಮೇಲೆ ಕುತ್ಕೊಂಡಿರುವಂತ ದೇವರಿಗೆ ನಾವು ಶ್ರೇಷ್ಠರು, ನಿರಂತರವಾಗಿ. ಇನ್ನು ನಾವಿನೆಷ್ಟು ಶ್ರೇಷ್ಠರು, ನಾವಿನೆಷ್ಟು ವಿలుವಾದರು ದೇವರಿಗೆ. ಲೋಕ ದೃಷ್ಟಿಯಲ್ಲಿ ನಾವು ಕೀನಾಗಿ ಕಂಡ್ರು ಕೂಡ, ಅಸಹ್ಯವಾಗಿ ಕಂಡ್ರು ಕೂಡ, ನಮ್ಮ ಬಂಧುಗಳಿಗೆ ನಾವು ಅಸಹ್ಯ ಕಂಡ್ರು ಕೂಡ, ನಮ್ಮ ಮನೆಯವ್ರಿಗೆ ನಾವು ಅಸಹ್ಯ ಕಂಡ್ರು ಕೂಡ, ನಾವು ಮಾಡ್ತಿರೋ ಭಕ್ತಿ ಅವ್ರಿಗೆ ಏನೋ ಒಂದು ವ್ಯತಿರೇಕವಾಗಿ ಅನ್ನಿಸಿದ್ರು ಕೂಡ ದೇವ್ರು ಎಷ್ಟು ಸಂತೋಷ ಪಡ್ತಿರ್ತಾನೆ ಗೊತ್ತಾ? ಆಮೆನ್. ನಾವು ಮನುಷ್ಯರು ಮೆಚ್ಚಿಸುವಂತಾರಲ್ಲ, ದೇವ್ರನ್ನ ಮೆಚ್ಚಿಸುವಂತವ್ರಾಗಿ. ಆಮೆನ್, ಹಲ್ಲೆಲೂಯಾ. ಆತಗೆ ನಾವು ಶ್ರೇಷ್ಠರಾಗಿರ್ಬೇಕು, ಆತಗೆ ನಾವು ನ್ಯಾಯವಂತರಾಗಿರ್ಬೇಕು. ನಮ್ಮನ್ನ ಯಾರು ನೋಡ್ಬೇಕು? ಆತ ನೋಡ್ಬೇಕು. ಆತನ ದೃಷ್ಟಿಯಲ್ಲಿ ನಾವು ಯಥಾರ್ಥವಾಗಿದ್ದೀವ, ಆತನ ದೃಷ್ಟಿಯಲ್ಲಿ ನಾವು ನ್ಯಾಯಬದ್ಧವಾಗಿ ವಾಕ್ಯಾನುಸಾರ ನಾವು ಜೀವಿಸ್ತಿದೀವ ಅನ್ನೋ ಒಂದು ಜೀವಿತ ನಾವು ಇಟ್ಕೊಂಡ್ರಿಗಿನ ದೇವ್ರೇನ್ ಮಾಡ್ತಾನೆ ಗೊತ್ತಾ? ನಾವು ಮಧ್ಯಸ್ಥರಾಗಿ ನಿಂತ್ಕೋಬಹುದು. ಆ ಧೈರ್ಯ ನಮ್ಗೆ ಐತೆ. ಅದಕ್ಕೆ ಮೋಶೆ ಬಂದು ನಿಂತ್ಕಂತಾನ. ಹೆಂಗ್ ನಿಂತ್ಕಂತಾನ? ಮೋಶೆ ಅನ್ಬೋದ್ರೆ, ಮೋಶೆ ನೀನ್ ನನ್ನ ಆಜ್ಞೆಗೆ ನೀನು ಅಡ್ಡ ಬರ್ತೀಯಾ? ನನ್ನ ಒಂದು ಉಗ್ರತೆಗೆ ನೀನ್ ಅಡ್ಡ ಬರ್ತೀಯಾ? ನೀನ್ ಎಷ್ಟರವನು ನೀನು? ನಾನು ಉಗ್ರತೆ ಮಾಡ್ಬೇಕಂತೇಳಿ ನಾನು ಅನ್ಕೊಂಡಿನಿ. ನನ್ನ ಆಲೋಚನೆಗಳು ನೀನ್ ಹೆಂಗ ಅಡ್ಡ ಬರ್ತೀಯ ಅಂತೇಳಿ ದೇವ್ರು ಅಂದಿಲ್ಲ ಮೋಶೆಗೆ. ನಾವು ನೀತಿ ನ್ಯಾಯವಾಗಿ ಜೀವಿಸಿದ್ರೆ ದೇವ್ರ ಆಲೋಚನೆಗಳು ಕೂಡ ನಾವು ಬದಲಾಯಿಸಬಹುದು. ಆಮೆನ್, ಹಲ್ಲೆಲೂಯಾ. ದೇವ್ರ ಆಲೋಚನೆ ಕೂಡ ನಾವು ಬದಲಾಯಿಸಬಹುದು. ಯಾರನ್ನ ನೋಡಿ ಆತ ಬದಲಾಯಿಸ್ಕಂತ ಆಲೋಚನೆಗಳು ಅಂದ್ರೆ ಆ ನೀತಿ ನ್ಯಾಯವಾಗಿ ಜೀವಿಸುವಂತ ವ್ಯಕ್ತಿನ ನೋಡಿ, ಆ ಪ್ರಾರ್ಥನಾ ಪರವನ್ನು ನೋಡಿ, ಆ ಪ್ರತ್ಯಕ್ಷತೆಗಳಿಗೆ ಜೀವಿಸುವಂತ ವ್ಯಕ್ತಿನ ನೋಡಿ ದೇವರು ತನ್ನ ತೀರ್ಮಾನಗಳು ಬದಲಾಯಿಸ್ತಾನೆ. ತನ್ನ ಉಗ್ರತೆನ ದೇವರು ಬರೆದಿಲ್ದಂಗ ಶಾಂತಪಡಿಸ್ತಾನಂತ ಐತೆ. ಮೋಶೆ ಶಾಂತಪಡಿಸ್ತಾನಂತ ದೇವ್ರನ್ನ. ಆಮೆನ್, ಹಲ್ಲೆಲೂಯಾ. ಆ ರೀತಿ ನಾವು ಜೀವಿಸುವಂತವರಾಗಿರ್ಬೇಕು. ಅದು ದೇವ್ರು ಹುಡುಕ್ತಾನ. ಯಾರದಾರ ಉಗ್ರತೆ ಬರ್ತಿರೋದು ಪಾಪ ಮಾಡ್ತಾರಂತಲ್ಲ. ಅವ್ರೇನೋ ಪಾಪ ಮಾಡಿದವ್ರಿಗೆ ಅವ್ರ ತೀರ್ಪು ಐತೆ. ಆದ್ರೆ ಇಲ್ಲಿ ಅವ್ರಿಗೆ ಶಿಕ್ಷೆ ಬರಗತ್ತಂದ್ರೆ ಅವ್ರಿಗೆ ಒಂದು ಉಗ್ರತೆ ದೇವರು ಅವ್ರ ಮೇಲೆ ಕುಮರಿಸ್ತಾನಂದ್ರೆ ಅದ ಕಾರಣ, ಬಲವಾದ ಕಾರಣ ಏನಂದ್ರೆ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡೋರಿಲ್ಲ. ಇವತ್ತು ನಾವು ಒಂದು ತೀರ್ಮಾನ ಮಾಡ್ಕೋಬಹುದು. ದೇವ, ನಾನು ಇರ್ತೀನಿ, ನಿನ್ನ ವಾಕ್ಯಾನುಸಾರ ನಾನು ಜೀವಿಸ್ತೀನಿ, ನೀತಿ ನ್ಯಾಯಗಳ ಪ್ರಕಾರ ನಾನು ಜೀವಿಸ್ತೀನಿ, ನನ್ನ ನೋಡಿ ನನ್ನ ಕುಟುಂಬನ ಕಾಪಾಡು ಅಂತೇಳಿ ನಾವು ತೀರ್ಮಾನಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಾದ್ರೆ ಖಚಿತವಾಗಿ ದೇವರು ನಮ್ಮ ಕುಟುಂಬನ ಕಾಪಾಡ್ತಾನೆ, ನಮ್ಮ ಬಂಧುಗಳು ಕಾಪಾಡ್ತಾನೆ, ದೇಶನ ಕೂಡ ದೇವರು ಕಾಪಾಡ್ತಾನೆ. ಆಮೇಲೆ ದೇಶನ ಕೂಡ ಕಾಪಾಡ್ತಾನ ಆದ್ರೆ ಕಷ್ಟವಾಗಿ ಕಾಪಾಡ್ತಾನೆ. ಮಾತು ಕೊಟ್ಟು ಮಾತು ತಪ್ಪಿಸುವಂತ ಮನುಷ್ಯನಲ್ಲ ಅದ, ನ್ಯಾಯವಂತನು. ಆಮೆನ್, ಹಲ್ಲೆಲೂಯಾ. ಅದು ಒಂದು ಪ್ರಾರ್ಥನೆ ಪರವಾಗಿರುವಂತ ಶಕ್ತಿ, ಅದು ಆ ವಿలువ. ಅದು ಆತನ ತಲೆ ನಮಗೆ ವಿలువ ಐತಿ, ಆತನ ತಲೆ ನಮಗೆ ಮಹಿಮೆ ಐತಿ, ಆತನ ತಲೆ ನಮಗೆ ಘನತೆ ಐತಿ. ಇನ್ನೊಂದೇನು ಗೊತ್ತಾ? ಎಲ್ಲರೂ ನಮ್ಮ ಮರೆತರು ಕೂಡ
ಅದನ್ನ ಮರೆಯೋದಿಲ್ಲ. ಆಮೇಲೆ ಇವತ್ತು ದೇವ್ರು ನಮ್ಮ ಹತ್ರ ಮಾತಾಡಿದ್ರೆ ನಾವು ಒಂದು ತೀರ್ಮಾನಗಳಿಗೆ ನಾನು ಹಂಗಿರ್ತೀನಿ ಪ್ರಭು, ಇವತ್ತಿಂದ ನಾನು ಜೀವಿಸ್ತೀನಿ, ಒಂದು ತೀರ್ಮಾನಗಳಿಗೆ ಪ್ರಾರ್ಥನೆ ಮಾಡ್ತೀನಿ.